ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿರಿ ಕನ್ನಡ ಒಂದು ಅತ್ಯದ್ಭುತ ಕನ್ನಡ ಚಾನಲ್ ಅಂತಲೇ ಹೇಳ್ಬೋದು. ಈ ಒಂದು ಸಿರಿ ಕನ್ನಡಕ್ಕೂ ನನಗೂ ಇರೋವಂಥ ನಂಟು ಒಂಥರ ಸಿರಿ ಕನ್ನಡ, ನಾನು ಕನ್ನಡ ಮೀಡಿಯಮ್ಮು, ಸೊ ಹಾಗಾಗಿ ಸಿರಿ ಕನ್ನಡಕ್ಕೂ ನನಗೂ ಒಂದು ನಂಟಿದೆ ಅಂತ ನಾನು ಹಾಗಾಗಿ ಹೇಳಿದೆ. ನಾನು ಕನ್ನಡನ ತುಂಬ ಇಷ್ಟಪಟ್ಟು ಅಭಿನಂದಿಸೋಳು ಯಾವಾಗಲೂ, ಹಾಗಾಗಿ ನನಗೆ ಸಿರಿ ಕನ್ನಡ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಸಿರಿ ಕನ್ನಡ ಶುರುವಾದ ಮೇಲೆ ಫಸ್ಟು ನಾನ್ ಫಿಕ್ಷನ್ ಶೋ ಅಂತ ಸ್ಟಾರ್ಟ್ ಆಗಿದ್ದು ನಾರಿಗೊಂದು ಸೀರೆ. ಸೊ ನಾರಿಗೊಂದು ಸೀರೆಯಲ್ಲಿ ನಾನು ನಿರೂಪಕಿಯಾಗಿ ಇಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಸೀಸನ್ 1ನಲ್ಲಿ ನಾನಿದ್ದೆ, ಮತ್ತು ಸೀಸನ್ 2ಅಲ್ಲಿ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಈಗ ಅಗೈನ್ ಸೀಸನ್ 3ಗೆ ನಾನು ನಿರೂಪಕಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ದೀಪಾವಳಿ ಹಬ್ಬದಿಂದ ನಾರಿಗೊಂದು ಸೀರೆ ಸೀಸನ್ 3 ಸ್ಟಾರ್ಟ್ ಆಯಿತು. ಇದರಲ್ಲಿ ಏನು ವಿಭಿನ್ನ ಅಂತ ಅಂದರೆ, ಮೊದಲನೇ ಸೀಸನ್ಗೂ 2ನೇ ಸೀಸನ್ಗೂ ಕಂಪೇರ್ ಮಾಡಿದ್ರೆ 3ನೇ ಸೀಸನ್ಗೆ ಏನು ಒಂದು ವಿಭಿನ್ನತೆ ಅಂತಂದರೆ, ಸಾಕಷ್ಟು ಜನದ್ದು ಕಂಪ್ಲೇಂಟ್ ಇತ್ತು. ಎಷ್ಟೇ ಕಾಲ್ ಮಾಡಿದ್ರೂ ದಿನಕ್ಕೆ ಒಂದು 50-60 ಸಾವಿರ ಕಾಲ್ಸ್ ಬರುತ್ತೆ ನಮ್ಮ ಶೋಗೆ. ನಮ್ಮದು ಲೈವ್ ಶೋ ಆಗಿರೋದ್ರಿಂದ 50-60 ಸಾವಿರ ಕಾಲ್ಸಲ್ಲಿ ನಮಗೆ ಕನೆಕ್ಟ್ ಆಗೋದು, ನಾನು ಮಾತಾಡೋದಕ್ಕೆ ಸಾಧ್ಯ ಆಗೋದು ಕೇವಲ ಒಂದು 20-25 ಕಾಲ್ಸ್ ಅಷ್ಟೇ. ಸೊ ಹಾಗಾಗಿ ಈಗ ಅದಕ್ಕೋಸ್ಕರನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಸಿರಿ ಕನ್ನಡದವ್ರು ಪ್ಲ್ಯಾನ್ ಮಾಡ್ಕೊಂಡಿರೋದೇನೆಂದರೆ, ಎಷ್ಟು ಜನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಅವ್ರದ್ದೆಲ್ಲ ಲಿಸ್ಟ್ ತೆಗೆದು ಎಷ್ಟು 1 ಲಕ್ಷ ಆಗಿರ್ಬೋದು, ಎಷ್ಟಾದರೂ ಆಗಿರ್ಬೋದು, ಅದನ್ನು ತೆಗೆದು ಅವರೆಲ್ರಿಗೂ ಬಹುಮಾನ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದೊಂದು ನನಗೆ ತುಂಬ ಖುಷಿ ಕೊಡ್ತಾ ಇರೋವಂಥ ವಿಚಾರ. ಯಾಕಂದರೆ ಈ ಒಂದು ನಾರಿಗೊಂದು ಸೀರೆ ಕಾರ್ಯಕ್ರಮ ಏನಿದೆ, ಮೊದಲಿಂದನೂ ಒಂದು ಒಳ್ಳೆ TVRಲ್ಲೇ ಬಂದಿರುವಂಥ ಕಾರ್ಯಕ್ರಮ. ಸೊ ಹಾಗಾಗಿ ಅದಕ್ಕೆ ಒಂದು ಸೆಟ್ ಆಫ್ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಒಂದು ಲಕ್ಷಾಂತರ ಸೀರೆಗಳು ಕೊಟ್ಟಿರುವಂಥದ್ದು ಇದೆ ನಾರಿಗೊಂದು ಸೀರೆ ಕಾರ್ಯಕ್ರಮದಿಂದ. ಸೊ ಒಂದು ಅತ್ಯದ್ಭುತ ಶೋ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಕೂಡ ಸೀಸನ್ 3ಯಲ್ಲೂ ಕೂಡ ಈ ಒಂದು ಏನಿದೆ, ಅವ್ರು ಏನು ಹಮ್ಮಿಕೊಂಡಿದ್ದಾರೆ ಅದು ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಸಿರಿ ಕನ್ನಡ 6 ವರ್ಷದಿಂದ 7ನೇ ವರ್ಷಕ್ಕೆ ದಾಪು ಕಾಲಿಡ್ತಾ ಇದೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್, ಯಾರೆಲ್ಲ ಈ ಹಿಂದೆ ಕೆಲಸ ಮಾಡಿದ್ದಾರೆ. ಸಂಜಯ್ ಸರ್ ಆಗಿರ್ಬೋದು, ತ್ಯಾಗಿ ಸರ್ ಆಗಿರ್ಬೋದು, ಶಿವು ಸರ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ಎಲ್ರಿಗೂ ಕಂಗ್ರ್ಯಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದು. ಯೂಶ್ವಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು ಇದೇ ಥರ ಕಾರ್ಯಕ್ರಮದ ಒಂದು ಪ್ರಯೋಗ ಕೂಡ ಮಾಡಿದ್ವಿ. ಅದು ಕರೋನಾ ಟೈಮ್ನಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಕಾರ್ಯಕ್ರಮ ಮಾಡಬೇಕು ಅಂತ. ಜಿಲ್ಲೆಗೆ ಹೋಗೋದು ಬೇಡ ಸರ್, ತಾಲೂಕಿಗೆ ಹೋಗಬೇಕು ಅಂತೇಳಿ ಒಂದು ಇದೇ ಥರ ಜೋಡಿಯನ್ನು ಓಲೈಸುವಂಥ ಒಂದು ಕಾರ್ಯಕ್ರಮದ ಒಂದು ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಕರೋನಾ ಬಂದಮೇಲೆ ಅದು ಸ್ಟಾಪ್ ಆಯಿತು. ಅದಕ್ಕಿಂತ ವಿಭಿನ್ನವಾಗಿ ಈ ಸರಿ ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಯಾಕಂದರೆ ಜೋಡಿಗಳ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಫೇಲ್ ಆಗಿದ್ದೇ ಇಲ್ಲ. ಜೋಡಿಗಳಂದ ತಕ್ಷಣ ಗಂಡ ಹೆಂಡತಿ ಅನ್ಯೋನ್ಯತೆಯನ್ನು, ಇವಾಗಲೇ ಮ್ಯೂಸಿಕ್ಕಾ? ಓಕೆ. ಅನ್ಯೋನ್ಯತೆ ಮತ್ತು ಅವರ ಒಂದು ಆಟದ ವೈಖರಿ ಇವೆಲ್ಲವನ್ನು ಗುರುತಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಮಾಡ್ತಾ ಇರುವಂಥ ಒಂದು ಒಳ್ಳೆಯ ಪ್ರಯತ್ನ. ಇದರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇದೆ ಇದು. ಯಾಕಂದರೆ ಆಟದಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ 4 ಎಪಿಸೋಡ್ಗಳಾಗುತ್ತೆ. ಇವತ್ತು ದಾವಣಗೆರೆ ತೊಗೊಂಡ್ರೆ 4 ಎಪಿಸೋಡು, ಹುಬ್ಳಿ ತೊಗೊಂಡ್ರೆ 4 ಎಪಿಸೋಡು, ಬೆಳಗಾಂ ತೊಗೊಂಡ್ರೆ, ಮೈಸೂರು ತೊಗೊಂಡ್ರೆ 4 ಎಪಿಸೋಡ್ ಆಗುತ್ತೆ. ಮೊದಲನೇ ಎಪಿಸೋಡಲ್ಲಿ ವಿನ್ ಆದಂಥವರು ಪ್ರೈಸನ್ನು ತಗೊಂಡು ಹೋಗುವಾಗಿಲ್ಲ, ಅವ್ರು ಅಲ್ಲೇ ನಿಂತಿರಬೇಕು. ಅವ್ರ ಜೊತೆಗೆ ಮತ್ತೆ 3 ಜೋಡಿಗಳು ಸೇರ್ತಾರೆ. ಆ 3 ಜೋಡಿ ಜೊತೆ ಆಟ ಆಡ್ತಾರೆ. ಅಲ್ಲಿ ಅವರು ಗೆಲ್ಲುವಂಥ ಪ್ರಯತ್ನ ಮಾಡ್ತಾಯಿದ್ರೆ ಅವರಿಗೆ ಸಿಗುವಂಥ ಬಹುಮಾನದಲ್ಲೂ ಕೂಡ ಇಂಟು 2 ಆಗ್ತಾ ಹೋಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಭಾಗವಹಿಸಿದವ್ರಿಗೆಲ್ಲ ಬಹುಮಾನ ಸಿಗುತ್ತೆ. ಕಾರ್ಯಕ್ರಮ
ದಲ್ಲಿ ಭಾಗವಹಿಸಿದಂಥ ಕಾರ್ಯಕ್ರಮ ನೋಡಕ್ಕೆ ಬಂದಿರೋರಿಗೂ ಕೂಡ ಒಂದಷ್ಟು ಬಹುಮಾನಗಳು ಸಿಗುತ್ತೆ. ಅಲ್ಲಿ ನೋಡಕ್ಕೆ ಬಂದಿರೋರು ಬಿಟ್ಟು ಟಿ ವಿಯಲ್ಲಿ ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಅವ್ರಿಗೂ ಕೂಡ ಬಹುಮಾನ ಸಿಗುತ್ತೆ. ಅಂದರೆ ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡುಗರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಇವರೆಲ್ಲರಿಗೂ ಸೇರಿಸಿ ಒಂದು ಬ್ರಿಡ್ಜನ್ನು ಮಾಡಿ ಒಂದು ವಿಶೇಷ ಥರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಮಧುಸೂದನ್ ಅವರ ಒಂದು ಅದ್ಭುತವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ. ಅವ್ರು ಹೇಳ್ತಾರೆ, ಸರ್ ಕಾರ್ಯಕ್ರಮ ಮಾಡಿದವ್ರಿಗೆ ಅಂದರೆ ಭಾಗವಹಿಸಿದವ್ರಿಗೆ ಮಾತ್ರ ಬಹುಮಾನ ಸಿಗಬಾರ್ದು, ಕಾರ್ಯಕ್ರಮ ನೋಡ್ತಾ ಇರೋರಿಗೂ ಕೂಡ ಬಹುಮಾನ ಸಿಗಬೇಕು ಅಂಥೇಳಿ ಒಂದು ಹೊಸ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೀತಾ ಇದೆ. ಸುಮಾರು ಲಕ್ಷಾಂತರ ರೂಪಾಯಿಗಳ ಬಹುಮಾನಗಳು ಸಿಗುತ್ತೆ ಪ್ರತಿಯೊಂದು ಊರಿನಲ್ಲೂ ಕೂಡ. ಆಮೇಲೆ ಭಾಗವಹಿಸೋದು ಕೂಡ ತುಂಬಾ ಸುಲಭ. ಇದಕ್ಕೇನೋ ಒಂದು ದೊಡ್ಡ ಕೆಲಸ ಎಲ್ಲ ಏನು ಮಾಡಬೇಕಾಗಿಲ್ಲ. ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು, ಗಂಡ ಹೆಂಡತಿ ಫೋಟೋನ ಕಳಿಸ್ಬೇಕಾಗತ್ತೆ, ಅವ್ರನ್ನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಇಂಟರ್ವ್ಯೂ ಥರ ಮಾಡಿ ಅವರ ಕೇಪಬಿಲಿಟಿನ ಟೆಸ್ಟ್ ಮಾಡಿ ಅವರನ್ನು ಒಳಗೆ ಕರೆಸೋವಂಥ ಕಾರ್ಯಕ್ರಮ ಈ ಜೋಡಿಗಳ ಕಾರ್ಯಕ್ರಮ. ಮೋಸ್ಟ್ಲಿ ಮುಂದಿನ ತಿಂಗಳಿಂದನೇ ಶುರು ಆಗಿ ಏರಿಗೆ ಬರುವಂಥ ಕಾರ್ಯಕ್ರಮ. ಇದ್ರ ಜೊತೆಗೆ ಏನಂತ ಹೇಳಿದ್ರೆ, ಇದು ಕರ್ನಾಟಕದ ಈಗ ನಾವು ಪ್ಲಾನ್ ಮಾಡಿರೋ ಪ್ರಕಾರ 12ರಿಂದ 14 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಮುಂದಿನ ದಿನಗಳಲ್ಲಿ ಇದು 31 ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡುವಂಥ ಯೋಚನೆ ಎರಡೂ ಕೂಡ. ಯಾಕಂದರೆ ಆ ಕೆಲಸ ಆಗ್ತಾನೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಎಷ್ಟು ಡಿಸ್ಟಿಕ್ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಆ ನಿಟ್ಟಲ್ಲಿ ಈ ಕಾರ್ಯಕ್ರಮ ಮುಂದಿನ ತಿಂಗಳಿಂದ ಎಲ್ಲರನ್ನೂ ಮನೋರಂಜನೆಗೊಳಿಸಲು ಈ ಕಾರ್ಯಕ್ರಮ ಸಜ್ಜಾಗ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಎಸ್ ಮುರಳಿ ಸರ್, ಎಲ್ರಿಗೂ ಕೂಡ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗಣ್ಯ ವ್ಯಕ್ತರಿಗೂ ಕೂಡ ನಿಮ್ಮ ಚಂದನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ ಬಂಗಾರದ ಜೋಡಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಬೆಂಗಳೂರಲ್ಲಿ ಲೈಫು ತುಂಬ ಬ್ಯುಸಿಯಾಗಿರುತ್ತೆ. ಇಲ್ಲಿ ನಾವು ಕೆಲಸಕ್ಕೆ ಹೋಗ್ತೀವಿ ಮತ್ತೆ ಬರ್ತೀವಿ ಅಂತ ಎಂಟರ್ಟೈನ್ಮೆಂಟ್ ನಮಗೆ ಸಿಗೋದಿಲ್ಲ. ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಂದರೆ ಎಲ್ಲರೂ ಕೂಡ ಮೊಬೈಲಲ್ಲೇ ನಮ್ಮ ಲೈಫ್ನ ಬ್ಯುಸಿ ಮಾಡ್ಕೊಂಬಿಟ್ಟಿರ್ತೀವಿ. ಆದರೆ ಹಳ್ಳಿ ಕಡೆ ನಾವು ಹೋಗ್ತಿದ್ದೀವಿ ಅಂತಂದಾಗ ಇಂಥ ಶೋಗಳನ್ನು ಮಾಡೋದ್ರಿಂದ ನಾವು ಜನರ ಹತ್ರ ಜಾಸ್ತಿ ಕನೆಕ್ಟ್ ಆಗ್ತೀವಿ. ಇಷ್ಟು ದಿನ ಏನಾಗ್ತಿತ್ತು, ನಾನು ಶೋಸ್ನ ಮಾಡ್ತಿದ್ದೆ, ಅದು ಟಿ ವಿಯಲ್ಲಿ ಏರ್ ಆಗ್ತಿತ್ತು, ಅದ್ರ TRP ಬರ್ತಿತ್ತು. ಆದರೆ ಈಗ ಜನಗಳ ಹತ್ರ ಹೋಗಿ ಈ ಥರ ಶೋಸ್ ಮಾಡೋದ್ರಿಂದ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇಂಥ ಒಂದು ಬ್ಯೂಟಿಫುಲ್ ಕೊಲ್ಯಾಬ್ರೇಷನಲ್ಲಿ ಅಂದರೆ ನಮ್ಮ ಕರ್ನಾಟಕದ ಲೀಡಿಂಗ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಆಗಿರುವಂತಹ IIM ಹಾಗೂ ಸಿರಿ ಕನ್ನಡ ಈಗ ತಾನೇ 6 ವರ್ಷ ಆ್ಯನಿವರ್ಸರಿನೂ ಕೂಡ ಕಂಪ್ಲೀಟ್ ಮಾಡಿದೆ. ಇವರಿಬ್ಬರ ಒಂದು ಬ್ಯೂಟಿಫುಲ್ ಕೊಲ್ಯಾಬ್ರೇಷನಲ್ಲಿ ಹಾಗೂ ಮುರಳಿ ಸರ್ ಜೊತೆ ಈ ಒಂದು ಬಂಗಾರದ ಜೋಡಿ ಕಾರ್ಯಕ್ರಮನ ಮಾಡೋದಕ್ಕೆ ನನ್ನನ್ನು ನಿರೂಪಕಿಯಾಗಿ ಆಯ್ಕೆ ಮಾಡಿರೋದಕ್ಕೆ ಇದು ನನ್ನ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತೀನಿ ವಿತ್ ಮುರಳಿ ಸರ್. ಥ್ಯಾಂಕ್ ಯು. ಇನ್ನೇನಾದರೂ ಈ ಕಾರ್ಯಕ್ರಮದ ಬಗ್ಗೆ ಕೇಳೋದಿದ್ದರೆ ಕೇಳ್ಬೋದು ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಲಕ್ಷ್ಯಗಳನ್ನ ಇನ್ನೇನಾದ್ರು ಕೇಳೋದಿದ್ರೆ ಕೇಳ್ಬೋದು. ಎಲ್ಲ ಹೇಳಿದ್ದೀವಿ ಅಂದ್ಕೊಂಡಿದ್ದೀವಲ್ಲ. ಎಸ್ ಮೇಡಮ್, ಹೇಳಿ ಮೇಡಮ್. ದಾವಣಗೆರೆಯಲ್ಲಿ ನಡೆಯುತ್ತೆ ಅಂದರೆ ಬೆಂಗಳೂರವರು ಅಲ್ಲಿ ರಿಜಿಸ್ಟರ್ ಮಾಡ್ಬೋದಾ ಅಥವಾ ಆ ಜಿಲ್ಲೆಯವರು ಮಾತ್ರ? ಮೇಡಮ್ ಏನಾಗುತ್ತೆ ಗೊತ್ತಾ, ಇದೇ ಥರ ಮಾಡಿದ್ವಿ ನಾವು. ಒಂದು ಸರಿ ಏನಾಯಿತು ಅಂದರೆ, ರಾಣಿಬೆನ್ನೂರಲ್ಲಿ ಇದೇ ಥರ ಒಂದು ಜೋಡಿಗಳ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮಳೆ ಬಂತು, ಪ್ರೋಗ್ರಾಮ್ ಆಗಲಿಲ್ಲ, ಅವ್ರನ್ನ ಬ್ಯಾಡ್ಗಿಗೆ ಹಾಕಿದ್ವಿ. ದುರಾದೃಷ್ಟಕ್ಕೇನಾಯಿತು, ರಾಣಿಬೆನ್ನೂರವ್ರು ಗೆದ್ಬಿಟ್ರು. ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾರದು ನಾನು. ಅಲ್ಲಿ ಒಂದು ಗಲಾಟೆ, ಏನು ಸರ್ ನೀವು ಬ್ಯಾಡಗಿಯೂರಲ್ಲಿ ಅಡುಗೆ ಪ್ರೋಗ್ರಾಮ್ ಮಾಡೋಂಗಿತ್ತು ಅಂತ ಹೇಳಿದ್ರೆ ಅವ್ರು ಗೆಲ್ಲಿಸ್ಬೇಕ್ರಿ, ರಾಣಿಬೆನ್ನೂರು ಹೆಂಗ್ರಿ ಗೆಲ್ಲಿಸಿದ್ರಿ ನೀವು, ನಾವು ಒಪ್ಪಂಗಿಲ್ಲ ಅಂತ. ಇದೊಳ್ಳೆ ಕೆಲಸ ಆಯ್ತಲ್ಲ ಅಂತ. ಅದಕ್ಕೆ ಯೂಶ್ವಲಿ ಹಂಗೆ ಮಾಡೋಕ್ಕೆ ಬಿಡಲ್ಲ, ಆ ಏರಿಯಾದವ್ರು ಇದ್ದರೆ ಒಳ್ಳೇದು ಅಂತ. ಅವಾಗ ಏನಾಗ್ಬಿಡುತ್ತೆ ಗೊತ್ತಾ, ಈಗ 12 ಡಿಸ್ಟಿಕಲ್ಲಿ ಮಾಡ್ತಾ ಇರ್ತೀವಿ, ಇನ್ನೊಂದು 11 ಡಿಸ್ಟಿಕಲ್ಲಿ ಮಾಡೇ ಇಲ್ಲ. ಅವ್ರು ಯಾರಿಗಾರು ಬಂದರೆ ಎಂಟ್ರಿ ಕೊಡೋಕ್ಕೆ ಹೆಂಗೆ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾವು ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀವಿ. ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಎಲ್ಲಿದ್ದರೂ ಪರವಾಗಿಲ್ಲ, ಅವರ ID ಕಾರ್ಡು, ಆಧಾರ್ ಕಾರ್ಡು ಅದನ್ನು ತೊಗೊಂಬಂದರೆ ಅದು ಸೂಕ್ತ ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಇಲ್ಲ ತುಂಬ ಗಲಾಟೆ ಮಾಡಿಬಿಡ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಕಂಡುಂಡ ಸತ್ಯ. ಆದ್ದರಿಂದ ಅದೇ ಏರಿಯಾದವ್ರಿಗೆ ಮಾತ್ರ ಪ್ರಾಮುಖ್ಯತೆ. ಇಲ್ಲ, ವಾಪಸ್ ನಮಸ್ಕಾರ ಮಾಡಲ್ಲ ಅಂತ ಗೊತ್ತು. ಯಾಕಂದರೆ ಇಲ್ಲ ಮಾಡಲ್ಲ. ಯಾಕೆಂದರೆ ಪ್ರೆಸ್ನವ್ರು ಯಾವತ್ತೂ ನಮ್ಗೆ ಭಾಳ ಕ್ಲೋಸ್. ಅವ್ರು ಚಪ್ಪಾಳೆ ನೋಡಿಯಲ್ಲ, ನಮಸ್ಕಾರ ಮಾಡಲ್ಲ, ನಗೋದು ಇಲ್ಲ.
ಯಾಕೆಂದರೆ ಅವ್ರ ತಾಪತ್ರೆ ಅವ್ರಿಗೆ ಗೊತ್ತು, ಇಷ್ಟೊಂದು ಟೈಮ್ ಆಯಿತು, ಇನ್ನೊಂದು ಕಡೆಗೆ ಹೋಗ್ಬೇಕು, ಯಾವಾಗ ಮುಗಿಸ್ತಾರೋ ಅಂತ ಅದೆಲ್ಲ ಗೊತ್ತು. ವಿಷಲು ಹೊಡಿಯಲ್ಲ, ಇಲ್ಲ ವಿಷಲ್ ಹೊಡಿಯೋಂಥ ಸಂಸ್ಕೃತಿ ಮುಂಚೆಯಿಂದನೂ ಇಲ್ಲ. ಆದ್ದರಿಂದ ಎಲ್ಲ ನನ್ನ ಸ್ನೇಹಿತರೇ ಇದ್ದಾರೆ, ಮಾಧ್ಯಮ ಮಿತ್ರರೇ ವಿಶೇಷವಾದ ನಮಸ್ಕಾರ. ಯಾಕೆ ಅಂದರೆ ಈ ಮಾಧ್ಯಮ ಇಲ್ಲ ಅಂದರೆ ನಾವ್ಯಾರೂ ಇಲ್ಲವೇ ಇಲ್ಲ. ಮಾಧ್ಯಮದಿಂದನೇ ಬಹುಶಃ ನಾವು ಪರಿಚಯ ಆಗಿರೋದು ಇಡೀ ಪ್ರಪಂಚಕ್ಕೆ. ಅಲ್ದರೆ ಯಾವ ಗಲ್ಲಿಯಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅವ್ರಿಗೆ ಮಾತ್ರ ಗೊತ್ತಿತ್ತು. ಅಂದ ಮಾಧ್ಯಮದವ್ರಿಗೆ ವಿಶೇಷವಾದ ನಮಸ್ಕಾರ. ಇನ್ನು ಪ್ರಾಯೋಜಕರಿಲ್ಲ ಅಂದರೆ ನಮ್ಗೆ ಊಟನೇ ಇಲ್ಲ. ಅಂದರೆ ಪ್ರಾಯೋಜಕರಿದ್ದರೆ ಮಾತ್ರ ಇದೆಲ್ಲ ನಡೆಯೋಕ್ಕೆ ಸಾಧ್ಯ. ಇವತ್ತಿನ ದಿವಸ ನಾನು ಹಲವಾರು ಚಾನಲ್ಗಳಿಗೆ ವರ್ಕ್ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಚಾನಲ್ಗಳು ಪ್ರಾರಂಭ ಆದಾಗಿಂದನೂ ಅದರ ಇನಾಗ್ರೇಷನ್ ಶೋಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆಯವರೇ. ಬಟ್ ಆದರೆ ನನಗೆ ಸಿರಿ ಕನ್ನಡದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಕಲಾವಿದನಾಗಿರೋ ವ್ಯಕ್ತಿಗಳಿಗೆ ಮೌಲ್ಯ ಜಾಸ್ತಿ ಕೊಟ್ಟ ಚಾನಲ್ಲು ಸಿರಿ ಕನ್ನಡ ಚಾನಲ್ಲು. ಯಾಕೆಂದರೆ ನಮ್ಗೆ ಹೆವಿ ರೆಸ್ಪೆಕ್ಟ್ ಕೊಟ್ಟಿದ್ದು. ಇವತ್ತು ಸಂಜಯ್ ಸರ್ ಆಗ್ಬೋದು, ಮಧು ಸರ್ ಆಗಿರ್ಬೋದು, ಇವರೆಲ್ಲ ಇದ್ರ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ ನಿಜ. ಆದರೆ ನಮಗೆ ರಾಜೇಶ್ ರಾಜ್ಘಟ್ಟ ಮಾತ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋರು. ರಾಜೇಶ್ ರಾಜ್ಘಟ್ಟ ಯಾವ ರೀತಿ ನಡ್ಕೊಳ್ಳೋರು ಅಂದರೆ ಇಡೀ ಸಿರಿ ಕನ್ನಡ ಏನು ಅಂತ ಅವರೊಬ್ಬರು ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು ವಿನಯದಿಂದ ಪ್ರೀತಿಯಿಂದ ನಡ್ಕೊಳ್ಳೋರು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸ್ವಲ್ಪ ಈ ಭಾಳ ಹುಟ್ಟಿದಾಗಲೇ ಕಷ್ಟದಲ್ಲಿ ಬೆಳೆದ್ಬಿಟ್ರೆ ಜೀವನ ಭಾಳ ಸುಲಭವಾಗುತ್ತೆ. ಆಮೇಲೆ ಯಾಕೆಂದರೆ ಹುಟ್ಟಿದಾಗಿಂದ ಕಷ್ಟದಲ್ಲಿ ಬೆಳೆದವ್ರಿಗೆ ಜಾಸ್ತಿ ಜಲ್ದಿ ಬೇಗ ಬೆಳೆಯೋಕ್ಕಾಗಲ್ಲ, ಆಮೇಲೆ ಭಾಳ ಈಸಿಯಾಗಿ ಬೆಳೀತಾರೆ. ಅದಕ್ಕೆ ಹುಡ್ದಾಗಿಂದ ಕಷ್ಟದಲ್ಲಿ ನೋಡಿದವರು ಅಂದರೆ ಚಾನಲ್ ಶುರುವಾಗಿದ್ದು ಸ್ವಲ್ಪ ದಿನಕ್ಕೇ ಈ ಕೋವಿಡ್ ಗೀಡು ಬಂದ್ಬಿಟ್ಟು ನಿಂತೋಗುತ್ತೆ, ಎಲ್ಲ ನಿಂತೋಯ್ತು ಅನ್ನೋ ಟೈಮ್ನಲ್ಲೂ ಕೂಡ ಪ್ರೋಗ್ರಾಮ್ ನಿಲ್ಲಿಸದೆ ಶೂಟಿಂಗು ಮಾಡಿ ಕಾರ್ಯಕ್ರಮನೂ ಮಾಡ್ತಾ ಇದ್ದ ಆ ಟೆಕ್ನಿಷಿಯನ್ಸ್ಗೂ ಹಾಗೂ ಎಲ್ಲ ಆಡಳಿತವರ್ಗೂ ನನ್ನ ವಿಶೇಷವಾದ ನಮಸ್ಕಾರ. ಥ್ಯಾಂಕ್ ಯು. ಅದಕ್ಕಾದ್ರೂ ಒಂದು ಚಪ್ಪಾಳೆ ಹೊಡೀರಿ ಅವ್ರಿಗಾದ್ರು, ಥ್ಯಾಂಕ್ ಯು. ಅದರಿಂದ ನಿಜವಾಗ್ಲೂ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಹಾಸ್ಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಭಾಳಷ್ಟು ಜನ ಇರ್ತಿದ್ವಿ, ಆದರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲರ ಪರವಾಗಿ ನಾನು ಹೇಳ್ತೀನಿ ಧನ್ಯವಾದಗಳು ಫಾರ್ ದ್ಯಾಟ್. ಆಮೇಲೆ ಇನ್ನೂ ಯಾವಾಗಲೇ ಸಿರಿ ಕನ್ನಡ ನಮ್ಮನ್ನು ಕರೆದ ತಕ್ಷಣ ನಾವೆಲ್ಲರೂ ಬರೋಕ್ಕೆ ರೆಡಿ. ಯಾಕೆ ಅಂದರೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆಲ್ಲ. ಒಳ್ಳೆ ಊಟ, ಒಳ್ಳೆ ತಿಂಡಿ, ಅದು ಮರೆಯೋಕ್ಕೆ ಆಗಲ್ಲ ಬಿಡಿ. ಅದರ ರೆಸ್ಪೆಕ್ಟನ್ನು ಜಾಸ್ತಿ ಕೊಟ್ಟಿದ್ದಾರೆ, ಧನ್ಯವಾದಗಳು. ಇನ್ನು ಈಗ ಈ ಕಾರ್ಯಕ್ರಮ ನಡೀತಾ ಇದೆ, ಬಂಗಾರದ ಜೋಡಿ. ಡೆಫಿನೆಟ್ಲಿ ಇದು ಸೂಪರ್ ಹಿಟ್ಟೆ. ಯಾಕೆ ಅಂದರೆ ಈ ಜೋಡಿ ಕಾರ್ಯಕ್ರಮ ಯಾವತ್ತೂ ಫೇಲ್ ಆಗೇ ಇಲ್ಲ, ಸೂಪರಾಗೇ ನಡೆದಿದೆ ಎಲ್ಲ ಕಡೆ. ಯಾಕೆಂದರೆ ಜೋಡಿ ಇಲ್ಲದಿರೋ ಮನೆಯೇ ಇಲ್ಲ. ಎಲ್ಲ ಮನೆಯಲ್ಲೂ ಒಂದು ಜೋಡಿ ಇರುತ್ತೆ. ಅವರು ಜೋಡಿಯಾಗಿರ್ತಾರೋ ಅಥವಾ ಸುಮ್ಮನೆ ಜೊತೆಲಿರ್ತಾರೋ ಗೊತ್ತಿಲ್ಲ, ಆ ಥರ ಎಲ್ಲ ಇರ್ತದೆ ಕೆಲವುದು. ಅದು ಯಾಕೆ ಅಂದರೆ ನಾನು ಬಂದಾಗ ಅದ್ರ ಬಗ್ಗೆನೂ ಹಾಸ್ಯ ಮಾಡಬೇಕಾಗುತ್ತೆ. ಏನು ಅಂದರೆ ಹೆಂಡತಿ ಬಂದು ಹೇಳಿದ್ರಿ ಮನೆ ಮುಂದ್ಗಡೆ ಕಿಟಕಿಗೆ ಒಂದು ಕರ್ಟನ್ ಹಾಕಿಸ್ರಿ ಅಂದೆ. ಯಾಕೆ? ಅವ್ರು ಯಾರೋ ಮುಂದ್ಗಡೆ ಒಬ್ಬ ಬ್ಯಾಚಲರ್ ಬಂದವನೇ ಮಾತಾಡ್ತಾರೆ, ಈ ಕಡೆನೇ ನೋಡ್ತಾನೆ. ಹೌದಾ, ನೀನು ನೋಡಿದ್ನ ಅವನು? ಇಲ್ಲ, ನಾ ಇನ್ನೂ ಮುಖ ತೋರಿಸಿಲ್ಲ ಅಂದು. ಒಂದ್ಸತಿ ಮುಖ ತೋರಿಸ್ಬಿಡು, ಅವನೇ ಕರ್ಟನ್ ಹಾಕತ್ತಾನೆ ಅಂತ. ಆ ಥರ ಭಾಳಷ್ಟಿದೆ ಜೀವನದಲ್ಲಿ. ಆ ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಹಾಸ್ಯ ಜಾಸ್ತಿ ಬರುತ್ತೆ. ಯಾಕೆಂದರೆ ಭಾಳಷ್ಟು ಮೌಲ್ಯಗಳಿರುವಂಥ ಒಂದು ಸಂಬಂಧ ಅದು. ಎಲ್ಲೋ ಹುಟ್ಟಿದ ಇಬ್ಬರು ಒಟ್ಟಿಗೆ ಜೀವನ ಮಾಡ್ತಾರೆ ಅಂದರೆ ಎಂಥ ಮೌಲ್ಯ ಇರೋ ಸಂಬಂಧ. ಆ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ. ಬೇರೆ ಏನಾದ್ರು ಕೇಳಿದ್ರೆ ಅಯ್ಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾರೆ. ಆದರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಇದೆಯಲ್ಲ, ಅದು ಎಲ್ಲ ಮನೆಯಲ್ಲೂ ಇದೆ, ಎಲ್ಲ ಏಜ್ ಗ್ರೂಪಲ್ಲೂ ಇದೆ. ಮುರಳಿಯವ್ರು ಮಾತಾಡ್ತಾ ಹೇಳಿದ್ರು, ಈ 25 ವರ್ಷ 30 ವರ್ಷದವರು 20 ವರ್ಷದವ್ರ ಜೊತೆಯಲ್ಲಿ 60 ವರ್ಷ ಹಾಕಿದ್ರೆ ಪಾಪ 60 ವರ್ಷದವ್ರಿಗೆಲ್ಲ ಕಷ್ಟ ಆಗ್ಬಿಡ್ಬೋದು ಅಂತ. ಇಲ್ಲ ಮುರಳಿಯವ್ರೆ, 60ಅವ್ರಿಗೇನು ಕಷ್ಟ ಆಗಲ್ಲ, 20ನವ್ರಿಗೆ ಕಷ್ಟ ಆಗೋದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ, ನಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದ್ರೆ ನಮ್ಮ ಕಡೆ ನಾವು ಮಾತಾಡ್ಕೋಬೇಕಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಅದರಿಂದ ಕಷ್ಟ ಆಗೋದು ಅವ್ರಿಗೆ, ನಮ್ಗೆ ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮಗ ಬಂದು ಅಪ್ಪನಿಗೆ ಹೇಳಿದಂತೆ, ಅಪ್ಪ ನಾನು ಮದುವೆ ಆಗಬೇಕು. ಸುಮ್ಮನೆ ಇಲ್ಲ ಮದುವೆ ಆಗ್ಬೇಕು, ಹೋಗು. ಇಲ್ಲ ಮದುವೆ ಆಗ್ಬೇಕು, ಹ್ಞೂ ಅನ್ನು. ಯಾಕೆ? ಹ್ಞೂ ಅನ್ನು, ಹ್ಞೂ ಹ್ಞೂ ಅನ್ನು, ಹ್ಞೂ ಯಾಕೆ? ಹ್ಞೂ ಅನ್ನು, ಹ್ಞೂ ತಿರ್ಗಾ ಹ್ಞೂ ಅನ್ನು, ಹ್ಞೂ ಈಗ ಮದುವೆ ಆಗಿ ಹೋಗು. ಯಾಕೆ? ಏನು ಕೇಳದೆ ಎಲ್ಲದಕ್ಕೂ ಹ್ಞೂ ಅಂದರೆ ಮಾತ್ರ ಮದುವೆ ಆಗಕ್ಕೆ ಲಾಯಕ್ ನೀನು. ಎಲ್ಲದಕ್ಕೂ ಹ್ಞೂ ಅಂತ ಇರಬೇಕು ಅವಾಗಲೇ. ಅದಕ್ಕೆ ಹೇಳೋದು, ನಾವು ಸಂಸಾರದಲ್ಲಿ ಸುಮ್ಮನೆ ಎಲ್ಲದಕ್ಕೂ ಹ್ಞೂ ಅಂತ ಇರಬೇಕು, ಅವಾಗ ಚೆನ್ನಾಗಿರ್ತದೆ. ಹೌದಾ, ಓಕೆ, ಕರೆಕ್ಟ್ ಎಲ್ಲದಕ್ಕೂ ಸರಿ ಅಂತ ಇದ್ರೆ ಚೆನ್ನಾಗಿರುತ್ತೆ. ಆದರೆ ತಿದ್ದೋಕೆ ಒಬ್ಬ ಗಂಡ ಅಲ್ಲದೆ ಇನ್ಯಾರೂ ಇರೋದಿಲ್ಲ. ಅದರಿಂದ ಗಂಡರು ತಿದ್ದಲೇಬೇಕಾಗುತ್ತೆ ಕೆಲವು ಟೈಮ್ನಲ್ಲಿ. ಈ
ಒಂದು ಮಾತು ಹೇಳಿ ನನ್ನ ಕಡೆಯಿಂದ ನಾನು ನಿರ್ಗಮಿಸ್ತೀನಿ. ಏನು ಅಂದರೆ, ಈ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಅಂದರೆ, ಹೆಂಡತಿ ಅಂದ ತಕ್ಷಣವೇ ಭಾಳಷ್ಟು ಕಡೆ ನಾವು ಕೇಳಿದ್ದೀವಿ, ಹೊಡಿತಾರೆ, ಬೈತಾರೆ, ಗಲಾಟೆ ಮಾಡ್ತಾರೆ, ಡೈವರ್ಸ್ ಮಾಡ್ತಾರೆ, ಏನೇನೋ ಕೇಳಿದ್ದೀವಿ. ಆದರೆ ಒಂದು ನಿಜವಾದ ಮಾತು ಹೇಳ್ತೀನಿ, ನನ್ನ ಕಡೆಯಿಂದ ಹೇಳ್ತಾ ಇರೋದು ಏನು ಅಂದರೆ, ನೋಡಿ, ಯಾರಿಗೂ ಯಾವತ್ತೂ ಆಗದೆ ಇರಲಿ, ಕೈಯೋ ಕಾಲೋ ಏನಾದ್ರು ಸ್ಕಿಡ್ಡಾಗಿ ಏನಾದ್ರು ಸ್ಕಿನ್ಗಿನ್ ಹೋಗ್ಬಿಟ್ರೆ ನಾವು ಮನೇಲಿ ಅಂತೀವಿ, ಅಮ್ಮ ಗ್ರೇಟು, ಅಪ್ಪ ಗ್ರೇಟು, ಅಕ್ಕ ಗ್ರೇಟು, ತಂಗಿ ಎಲ್ಲ ಅಂತೀವಿ. ಕೈದು ಎರಡು ಸ್ಕಿನ್ಗಿನ್ ಹೋಗ್ಬಿಟ್ರೆ, ಗಾಡಿ ಗಿಡಿ ಸ್ಕಿಡ್ಡಾಗಿ ಏನಾದ್ರು ಮನೆಗೆ ಹೋದರೆ ಯಾರನ್ನೂ ಕರೆಯಲ್ಲ. ಅವಾಗ ಹೆಂಡ್ತಿನೇ ಕರೆದು, ಬಾಗ್ಲಾಕಿ ಈ ಕಡೆ ಬಾ, ಈ ಕಡೆ ಬಾ, ಪ್ಯಾಂಟ್ ಬೆಲ್ಟ್ ಬಿಚ್ಚು ನನಗೆ. ಯಾಕೆ? ಅವಾಗ ಯಾರ್ದೋ ಮನೆಯಲ್ಲಿ ಬಿಟ್ರು ಹೆಂಡ್ತಿನೇ ಬೇಕು ಹೊರತು ಯಾವ ತಂಗಿ ಅಮ್ಮ ಯಾರೂ ನಡೆಯಲ್ಲ. ಅಂಥ ನಿಮ್ಮ ಜೀವನದ ಕಷ್ಟದಲ್ಲಿ ನಿಮ್ಮ ಜೊತೆ ಬರುವಂಥ ಹೆಂಡತಿನ ಬಹಳ ಗೌರವದಿಂದ ಕಾಣಬೇಕು. ಈ ಥರ ಕಾರ್ಯಕ್ರಮಗಳು ನಡೆದ್ರೆ ಅಂಥ ಗೌರವ ಸಮಾಜದಲ್ಲಿ ಜಾಸ್ತಿ ಆಗತ್ತೆ. ಅಂಥದ್ದು ಜಾಸ್ತಿ ಆಗಲಿ, ಈ ಥರ ಉತ್ತಮ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ. ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ, ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಂಪ್ನಿಗೆ 25 ವರ್ಷ ಆಯಿತು. 25 ವರ್ಷದಿಂದ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ GEC ಚಾನಲ್ಗಳು, ಒಂದೆರಡು ಬಿಟ್ಟು ಉದಯ ಟಿ ವಿ ಒಂದು ಬಿಟ್ಟು ಎಲ್ಲ GEC ಚಾನಲ್ಗಳು ನಮ್ಮ ಸಂಸ್ಥೆ ಶುರು ಆದ ಮೇಲೆ ಶುರುವಾಗಿತ್ತು. ಆ ಪ್ರತಿಯೊಂದು ಚಾನಲ್ಗಳು ಲಾಂಚ್ ಆಗಬೇಕಾದ್ರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ, ಹಲವಾರು ಪ್ರಮೋಷನ್ಸ್ ಮಾಡಿದ್ವಿ, ಹಲವಾರು ಚಾನಲ್ಲು ಒಂದು ಹಂತಕ್ಕೆ ಬೆಳೆಯೋದಕ್ಕೆ ನಮ್ಮ ಒಂದು ಅಳಿಲು ಸೇವೆಯನ್ನು ಮಾಡಿದ್ವಿ ಅಲಾಂಗ್ ವಿತ್ ಅವರ್ ಕ್ಲೈಂಟ್ಸ್. ಸಿರಿ ಕನ್ನಡ ಚಾನಲ್ಲು ಎಲ್ಲೋ ಈ ಅವಕಾಶ ವಂಚಿತ ಆಯಿತಾ ಅಂತ. ಯಾಕೆಂದರೆ 2018 ಚಾನಲ್ ಶುರು ಆಯಿತು. ಅದಾದ ನಂತರ 3 ವರ್ಷ ಕೋವಿಡ್ ಅಂತ ಇಡೀ ಇಂಡಸ್ಟ್ರಿನೇ ಕುಸಿದು ಬಿದ್ದಿತ್ತು. ಸಿರಿ ಕನ್ನಡ ಶುರು ಆಗ್ತಿದ್ದಾಗ ನಾವು ಅಂದ್ಕೊಂಡ್ವಿ, ಅಯ್ಯೋ ಇನ್ನೊಂದು ಚಾನಲ್ ಬಂತು, ಅದು ಎಷ್ಟು ದಿನ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಈ ಮೀಡಿಯಾ ಡೈನಾಮಿಕ್ಸ್ ಆಗಿದೆ, ನೆಟ್ವರ್ಕ್ ಚಾನಲ್ಗಳೇ ಬದುಕೋಕ್ಕೆ ಕಷ್ಟಪಡ್ತಾ ಇರುತ್ತೆ. ಅದಲ್ಲದೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ನಡೆಸೋವಂಥ ಚಾನಲ್ಗಳೇ ತುಂಬ ಸ್ಟ್ರೈನ್ ಆಗ್ತಿರ್ಬೇಕಾದ್ರೆ ಯಾವುದೇ ಬ್ಯಾಕಪ್ ಇಲ್ದಿರೋಂಥ ಸಿರಿ ಕನ್ನಡ ಚಾನಲ್ಲು ಏನಿದೊಂದು ಇವ್ರಿಗೊಂದು ಪ್ಯಾಷನ್ ಹಾಕ್ಕೊಂಡು ನಾವು ಸ್ವಲ್ಪ ಲೈಟಾಗಿ ತೊಗೊಂಡ್ವಿ ನಾವು. ಬಟ್ ಹೋಗ್ತಾ ಹೋಗ್ತಾ ಸೈಲೆಂಟಾಗಿ ಸಿರಿ ಕನ್ನಡ ಚಾನಲ್ ಬೆಳೀತಾನೆ ಹೋಯಿತು. 70ರಿಂದ 80 GRP ಗಳಿಸ್ತು. ದೊಡ್ಡ ದೊಡ್ಡ ಶೋಗಳು ಬಂತು, ದೊಡ್ಡ ದೊಡ್ಡ ಸೀರಿಯಲ್ಸ್ಗಳು ಬಂತು. ಇಡೀ ಇಂಡಿಯಾದಲ್ಲಿರುವಂಥ ಎಲ್ಲ ಬ್ರ್ಯಾಂಡು ಈ ಚಾನಲ್ ಮೇಲೆ ಆ್ಯಕ್ಟಿವೇಟ್ ಆಯಿತು. ಒಂದು ದಿವಸ ಸಂಜಯ್ ಸರ್ ಬಂದರು, ಯಾಕೆ IIM ಸಿರಿ ಕನ್ನಡಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಅವಾಗ ನಾವು ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡಿದ್ವಿ, ಹೌದು ಯಾಕೆ ಮಾಡ್ತಾ ಇಲ್ಲ. ನಮ್ಮ ಇಂಟರ್ನಲ್ ಡಿಸ್ಕಸ್ ಮಾಡಿದ್ವಿ. ಎಲ್ರಿಗೂ ಸಿರಿ ಕನ್ನಡ ಚಾನಲ್ ಗೊತ್ತಿದ್ರೂ, ಎಲ್ಲ ಕಡೆ 100% ಪೆನೆಟ್ರೇಟ್ ಆಗಿದ್ರೂ ಇನ್ನೂ ಜನರಿಗೆ ತಲುಪಬೇಕು, ಜನರ ಮನೆಯಲ್ಲಿ ಟಿ ವಿ ಸ್ವಿಚ್ ಆನ್ ಆಗೋ ಥರ ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು. ಬೇರೆ ಎಲ್ಲರೂ ಲಾಂಚ್ ಮಾಡಿದ್ರು, ಸಿರಿ ಕನ್ನಡ ಲಾಂಚೇ ಮಾಡಿಲ್ವಲ್ಲ. ಸರಿ, ಇದೊಂದು ಅವಕಾಶ ಇದೆ, 5 ವರ್ಷ ಕಂಪ್ಲೀಟ್ ಆಯಿತು, ಇದನ್ನು ರೀಲಾಂಚ್ ಮಾಡಿದ್ರೆ ಹೇಗಿರುತ್ತೆ. ಯಾಕೆಂದರೆ ಸಿರಿ ಕನ್ನಡ ಪ್ರೂವ್ ಮಾಡ್ಕೊಳ್ಳೋಕೆ ಇನ್ನೇನೂ ಇಲ್ಲ. ನಮ್ಮ ಹತ್ರ ಏನು ಕಂಟೆಂಟ್ ಇದೆ ಆ ಕಂಟೆಂಟನ್ನು ಜನರಿಗೆ ಮನೆಗೆ ತಲುಪಿಸಿದ್ರೆ ಸಾಕು. ಇದು ನಂಬರ್ಸಲ್ಲಿ ತುಂಬ ದೊಡ್ಡ ಲೆವೆಲಲ್ಲಿ ಭಾಳ ಶಾರ್ಟ್ ಪೀರಿಯಡಲ್ಲಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಹಾಗಾದರೆ ರೀಲಾಂಚ್ ಮಾಡಬೇಕು ಅಂತ 1 ವರ್ಷ ನಾವು ಕೂತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ. ಯಾವ್ಯಾವ ರೀತಿ ಕಂಟೆಂಟನ್ನು ನಾವು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ಯಾವ TGನ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅವರು ತುಂಬ ತಾಳ್ಮೆಯಿಂದ ನಮ್ಮ ಜೊತೆ ಸ್ಪಂದಿಸಿದ್ರು. 1 ವರ್ಷದ ಕಾಲ ನಾವು ಇದನ್ನ ಮೇಲೆ ವರ್ಕ್ ಮಾಡಿ, ಹಲವಾರು ಟೆಸ್ಟ್ ರೈಡ್ಗಳು ಮಾಡಿ, ಹಲವಾರು ಪರೀಕ್ಷೆಗಳು ಮಾಡಿ, ಅದರ ರಿಸಲ್ಟ್ ತಗೊಂಡು ಫೈನಲ್ ಆಗಿ ಈ ಬಂಗಾರ ಜೋಡಿ ಮತ್ತು ಸೆಟ್ ಆಫ್ ಪ್ರೋಗ್ರಾಮ್ನ ಲಾಂಚ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಈ ಬಂಗಾರದ ಜೋಡಿ ಈ ಡಿಸೆಂಬರಲ್ಲಿ ದಾವಣಗೆರೆಯಲ್ಲಿ ಶುರು ಆಗುತ್ತೆ. ಕರ್ನಾಟಕದ 12 ಜಿಲ್ಲೆಗಳಲ್ಲಿ ನಾವು ಹೋಗಿ ಈ ಆ್ಯಕ್ಟಿವಿಟಿ ಮಾಡ್ತೀವಿ. ಬರೀ ಬಂಗಾರದ ಜೋಡಿ ಅಲ್ಲ, ತುಂಬ USP ಇದೆ ಇಲ್ಲಿನ ಪ್ರೋಗ್ರಾಮಲ್ಲಿ. ಕರ್ನಾಟಕದಲ್ಲಿ ಯಾರಾದರೂ ಇವತ್ತು ಮನೆ ಕಟ್ತಾ ಇತ್ತು ಅಂದರೆ ಇಲ್ಲಿ ಬರುವಂಥ ಒಂದು ಕನ್ಸ್ಟ್ರಕ್ಷನ್ ಜಂಕ್ಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ನೋಡಿದ್ರೆ ಸಾಕು, ಅವರ ಮನೆ ಕಟ್ಟುವ ಖರ್ಚಲ್ಲಿ 30 to 40% ಅವರು ಉಳಿಸ್ಕೋಬೋದು ಮತ್ತು ಒಳ್ಳೆ ಮನೆ ಅಥವಾ ಉತ್ತಮವಾದ ಮನೆ ಕಟ್ಟಬೋದು. ಹಾಗೆ ಪ್ರಾಡಕ್ಟ್ ಪ್ರಪಂಚ ಅಂತ ಇದೆ, ಇದು ನಮ್ಮ ರೀಜನಲ್ ಕ್ಲೈಂಟ್ಸ್ಗಳಿಗೆ ಅಥವಾ ಎಲ್ಲ ಕ್ಲೈಂಟ್ಸ್ಗಳು ಭಾಳ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಪ್ರಾಡಕ್ಟಿನ USP ಏನು, ಅದನ್ನು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೈಕ್ರೋವೇವ್ ಅಂತ ತೊಗೊತೀವಿ, ಅದನ್ನು ಬಳಸೋಕ್ಕೆ ಬರೋದಿಲ್ಲ ನಮಗೆ. ಸೊ ಅದನ್ನು ಹೇಗೆ ಬಳಸ್ಬೋದು, ಅದರಲ್ಲಿರೋ ಫೀಚರ್ಸ್ ಏನು, ನಮ್ಮ ಮೊಬೈಲಲ್ಲಿರುವಂಥ ಎಷ್ಟೋ ಫೀಚರ್ಸ್ ನಮಗೆ ಗೊತ್ತೇ ಇಲ್ಲ. ಓಕೆ, ಇದನ್ನು ಹೇಗೆ ಎಲ್ಲ ಉತ್ಪನ್ನಗಳ ಬಳಕೆಯನ್ನು ನಾವು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಫೀಚರ್ ಮಾಡುವಂಥ ಪ್ರಾಡಕ್ಟ್ ಪ್ರಪಂಚ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಗೇಮ್ಸ್ ಇರ್ಬೋದು. ಗೇಮ್ ವಿಚಾರದಲ್ಲಂತೂ ಒಂದು ನೀವು AV ನೋಡಿದ್ದೀರಾ, ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ
10 ಕೋಟಿ ವರ್ತಿನ ಪ್ರೈಸಸ್ ಕೊಡ್ತಿರುವಂಥ ಕರ್ನಾಟಕ ಅನ್ಬೋದು, ಇಡೀ ಇಂಡಿಯಾದಲ್ಲೇ ಮೊಟ್ಟಮೊದಲೇ ಪ್ರಯತ್ನ ಅನ್ಬೋದು. ಇದರಲ್ಲಿ ಕಾರು, ಬೈಕು, ಗೋಲ್ಡ್ ಕಾಯಿನು ಹಲವಾರು ಪ್ರೈಸಸ್ ಇದೆ. ಲಕ್ಷಾಂತರ ಜನರಿಗೆ ಇದನ್ನು ತಲುಪಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಸೊ ಈ ಥರ ಒಂದು ಯುನಿಕ್ ಪ್ರಾಪರ್ಟಿನ ನಾವು ಪ್ರೆಸೆಂಟ್ ಮಾಡಿ ಅದನ್ನು ಡಿಸ್ಕಸ್ ಮಾಡಿ ನಾವು ಚಾನಲ್ ಫೈನಲೈಸ್ ಮಾಡಿ ಕ್ಲೈಂಟ್ ಮುಂದೆ ಹೋದಾಗ ಕ್ಲೈಂಟ್ಸ್ಗಳು ತುಂಬ ಹೃದಯದಿಂದ ಅದನ್ನು ಪ್ರೋತ್ಸಾಹಿಸಿದ್ರು, ಅದಕ್ಕೆ ಸ್ಪಾನ್ಸರ್ಶಿಪ್ ಮಾಡೋಕ್ಕೆ ಬಂದರು. ಸೊ ಈ ಎಲ್ಲ ಒಂದು ದೊಡ್ಡ ತಂಡ, ಇದು 4 ಜನರಿಗೆ ಲಾಭ. ಮೊದಲನೇದಾಗಿ ವೀಕ್ಷಕರಿಗೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಇಂಟ್ರಾಕ್ಟಿವ್ ಶೋಸಲ್ಲಿ ಬಹುಮಾನಗಳು ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ಈ ಥರ ಮಲ್ಟಿ ಬೆನಿಫಿಟ್ ಇರುವಂಥ ಕಾರ್ಯಕ್ರಮ ಇದಾಗುತ್ತೆ. ಇನ್ನು ಚಾನಲು ಯಾವಾಗ ವ್ಯೂವರ್ಸ್ ಎಂಗೇಜ್ಮೆಂಟ್ ಆಗುತ್ತೆ, ವೆರಿ ಶಾರ್ಟ್ ಪೀರಿಯಡಲ್ಲಿ ಚಾನಲ್ನ GRP ಶೂಟಪ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಮೂರನೇದಾಗಿ ಎಲ್ಲ ಸ್ಪಾನ್ಸರರ್ಸ್ಗೂ ಇದು ಬೆನಿಫಿಟ್ ಆಗುವಂಥದ್ದು. ಯಾಕೆಂದರೆ ಕರ್ನಾಟಕದ ಹಳ್ಳಿಗೂ ಹೋಗಿ ನಾವು ಪ್ರಮೋಷನ್ ಮಾಡ್ತೀವಿ. ನಮ್ಮ ಜೊತೆ ಕ್ಲೈಂಟ್ನ ಪ್ರಾಡಕ್ಟ್ನ ತೊಗೊಂಡೋಗಿ ಹಳ್ಳಿಯಲ್ಲಿ ಪ್ರಮೋಟ್ ಮಾಡೋವಂಥ ಒಂದು ಕಾರ್ಯಕ್ರಮ ಆಗುತ್ತೆ. 4ನೇದೇ ಅಫ್ಕೋರ್ಸ್ ಇನೋವೇಟಿವ್ಗೆ, ನಮ್ಮ ಏಜೆನ್ಸಿಗೆ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟಲ್ಲಿರುವಂಥ ಎಲ್ಲ ಎಂಟರ್ಪ್ರೈನರ್ಸನ್ನ ಗುರುತಿಸಿ ಅವರಿಗೆ ಒಂದು ಮೀಡಿಯಾ ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋ ಒಂದು ಡಿಸೈರ್ ನಮಗಿದೆ. ಸೊ ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಕೋಪ್ರೇಷನಲ್ಲಿ ಇದು ಬೆಳೀಲಿ. ಇಂಡಸ್ಟ್ರಿ ಬೆಳೆದರೆ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ, ಕ್ಲೈಂಟ್ಸ್ಗಳು ಬೆಳೆದರೆ ಎಷ್ಟೋ ಮಾಧ್ಯಮಗಳಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ವಿನ್ ವಿನ್ ಸಿಚುಯೇಷನ್ ಅಂತ ಎಲ್ಲರೂ ಬೆಳೆಯೋಣ, ಇದನ್ನು ಅಚೀವ್ ಮಾಡೋಣ. ನಿಮ್ಮ ಸಹಕಾರ ನನಗೆ ಬೇಕು ಅಂತ ಈ ಮುಖಾಂತರ ನಾವು ನಿಮ್ಮಿಂದ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವೆಲ್ಲ ಬಂದಿದ್ದೀರಾ. ಆ್ಯಂಡ್ ಇದು ನಮ್ಮ ಹಲವಾರು ಸತಿ ನಾವೆಲ್ಲ ಮೀಟ್ ಆಗಿದ್ದೀವಿ. ಇವತ್ತೇನು ವಿಶೇಷ ಅಂದರೆ, ನಾವು ಬೇಸಿಕಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು AV ಎಲ್ಲ ನೋಡಿದ್ದೀರಾ. ನಾವು ಸ್ಟಾರ್ಟ್ ಮಾಡಿ 6 ಇಯರ್ಸ್ ಆಗಿದೆ. ಆ್ಯಂಡ್ ಬಿಗ್ಗೆಸ್ಟ್ ಹೈ ಪಾಯಿಂಟ್ ಏನಂದರೆ, ಸಿರಿ ಕನ್ನಡ ಇಸ್ ದ ಕನ್ನಡನಲ್ಲಿ 5 ಎಂಟರ್ಟೈನ್ಮೆಂಟ್ ಚಾನೆಲ್ ಇದೆ. ಅದರಲ್ಲಿ ಸಿರಿ ಕನ್ನಡನೂ ಒಂದು ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಆಮೇಲೆ ಅದರಲ್ಲಿ ಇದಕ್ಕಿಂತ ದೊಡ್ಡ ಬಿಗ್ಗೆಸ್ಟ್ ಹೆಮ್ಮೆ ಏನಂದರೆ, ಸಿರಿ ಕನ್ನಡ ಈಸ್ ದ ಒನ್ಲಿ ಇಂಡಿಪೆಂಡೆಂಟ್ ಎಂಟರ್ಟೈನ್ಮೆಂಟ್ ಚಾನೆಲ್ ಇನ್ ಕನ್ನಡ. ಅದು ಬಿಟ್ಟರೆ ಬೇರೆದೆಲ್ಲನೂ ಇಟ್ಸ್ ಎ ನೆಟ್ವರ್ಕ್ ಚಾನೆಲ್ಸು ಅಥವಾ ನ್ಯೂಸ್ ಚಾನೆಲ್ಸ್ ಇದೆ. ಬಟ್ ಎಂಟರ್ಟೈನ್ಮೆಂಟಲ್ಲಿ ಒನ್ಲಿ ಚಾನೆಲ್ ಈಸ್ ಸಿರಿ ಕನ್ನಡ ವಿಚ್ ಇಸ್ ಇಂಡಿಪೆಂಡೆಂಟ್ ಚಾನೆಲ್, ಅದೊಂದಿದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈಗೆಲ್ಲ ನೀವು ನೋಡಿರೋದೆಲ್ಲ ಏನಿದೆ ಅಂದರೆ, ನಾವು ಮೋಸ್ಟ್ ಆಫ್ ದ ಸಕ್ಸಸ್ ಸ್ಟೋರೀಸ್ ನೋಡಿದ್ದೀರಾ. ಅಂದರೆ ಎಷ್ಟು ಶೋಸ್ ಮಾಡಿದ್ದೀವಿ, ಎಷ್ಟು ಸೀರಿಯಲ್ಸ್ ಮಾಡಿದ್ದೀವಿ, ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಬಟ್ ಅದಕ್ಕಿಂತ ಬಿಕಾಸ್ ಇಟ್ಸ್ ಅ 6th ಇಯರ್, ನಿಮ್ಮ ಹತ್ರ ಕೆಲವೊಂದು ವಿಷಯಗಳು ಏನು ಶೇರ್ ಮಾಡಬೇಕು ಅಂದ್ಕೊಂಡ್ರೆ, ಈ ಜರ್ನಿ ವಾಸ್ ನಾಟ್ ಈಸಿ. ಇನ್ ದ ಸೆನ್ಸ್, ನಾವು ಸ್ಟಾರ್ಟ್ ಮಾಡಿದ್ದು ನವಂಬರ್ 2018. ನಾವು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1 ಇಯರ್ ವಾಸ್ ಜಸ್ಟ್ ಸೆಟಪ್ ಪೀರಿಯಡ್, ಅದು ಇದೆಲ್ಲ ನಡೀತಾ ಇತ್ತು. ಬಟ್ 1.5 ಇಯರ್ ಆಗಿದ ತಕ್ಷಣ ನಮಗೆ ಫಸ್ಟ್ ಕೋವಿಡ್ ಬಂತು. ಬಂದ ತಕ್ಷಣ ಏನಾಯಿತು, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಎವ್ರಿ ಬಿಸ್ನೆಸ್ ಸಫರ್ ಆಗಿದೆ ಆ ಟೈಮಲ್ಲಿ. ಸೊ ನಮ್ಮದು ಹೊಸ ಚಾನೆಲ್ ಆಗಿರೋದ್ರಿಂದ ದ ಇಂಪ್ಯಾಕ್ಟ್ ವಾಸ್ ವೆರಿ ಹೈ. ಸೊ ಆಲ್ಮೋಸ್ಟ್ ನಮ್ಮದು ಪೋಸ್ಟ್ ಕೋವಿಡ್ ವಿ ಹ್ಯಾಡ್ ಕಮ್ ಟು ಎ ಸಿಚುವೇಶನ್ ವೇರಿನ್ ಮತ್ತೆ ಕಂಟಿನ್ಯೂ ಆಗುತ್ತೋ ಇಲ್ವೋ ಚಾನೆಲ್ ಅನ್ನೋ ಲೆವೆಲ್ಗೆ ಬಂದಿತ್ತು. ಆ ಟೈಮಲ್ಲಿ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ಸ್, ಬೇಸಿಕಲಿ ಇನ್ವೆಸ್ಟರ್ಸ್ ಕಮ್ ಡೈರೆಕ್ಟರ್ಸ್, ಕೊತಾರಿ ಸರ್, ರವಿ ಗರ್ಣಿ ಸರ್, ಗಂಗಾಧರ್ ಸರ್, ದೀಪಕ್ ಸರ್, ಅವ್ರುಗಳು ಬಂದು ಇಲ್ಲ ನಾವು ಫರ್ದರ್ ಇನ್ವೆಸ್ಟ್ ಮಾಡೋಣ. ಮತ್ತು ನಾವು ಯಾಕಂದರೆ ನಾವು ಈ ಚಾನೆಲ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದೇನೆಂದರೆ, ನಾರ್ಮಲಿ ನಾವು ಏನೇ ಬಿಸ್ನೆಸ್ ಮಾಡಿದ್ರೂ ಅದು ನಾರ್ಮಲಿ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊತೀವಿ. ಓಕೆ, ಇಷ್ಟು ಇನ್ವೆಸ್ಟ್ ಮಾಡೋಣ, ಇಷ್ಟು ದುಡ್ಡು ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಈ ಮೀಡಿಯಾ ಆರ್ ಟೆಲಿವಿಷನ್ ಈಸ್ ನಾಟ್, ಇಟ್ಸ್ ಬಿಯಾಂಡ್ ಕಮರ್ಷಿಯಲ್ ಎಲಿಮೆಂಟ್. ಕಮರ್ಷಿಯಲ್ ಈಸ್ ಕಂಪ್ಲೀಟ್ ಡಿಫ್ರೆಂಟ್. ನಮ್ದೇನೆಂದರೆ, ದಿಸ್ ಚಾನೆಲ್ ವಾಸ್ ಸ್ಟಾರ್ಟೆಡ್ ವಿತ್ ಲಾಟ್ ಆಫ್ ಪ್ಯಾಷನ್. ನಾವೊಂದು ಸೆಟ್ ಆಫ್ ಮೀಡಿಯಾ ಪ್ರೊಫೆಷನಲ್ಸ್, ನಾವಲ್ಲಿ ಒಂದು ಚಾನೆಲಲ್ಲಿ ಕೆಲಸ ಮಾಡ್ತಾ ಇದ್ದವರು, ನಾನು ಇರ್ಬೋದು, ನಮ್ಮ ಕೋಲಿಗ್ ಶಿವಕುಮಾರ್ ಇರ್ಬೋದು, ಅಥವಾ ರಾಜೇಶ್, ನಾವೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದವರು, ತ್ಯಾಗಿ, ಅವರೆಲ್ಲರೂ ವಿ ಆಲ್ ಕೇಮ್ ಟುಗೆದರ್ ಆ್ಯಂಡ್ ವಿ ವಾಂಟೆಡ್ ಟು ಕ್ರಿಯೇಟ್ ಒನ್, ನಮಗೆ ಇಲ್ಲೊಂದು ಸ್ಪೇಸ್ ಇದೆ, ನಾವು ಒಂದು ಎಂಟರ್ಟೈನ್ಮೆಂಟಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಂಟೆಂಟ್ ಮಾಡ್ಬೋದು ಅಂತ ಒಂದು ಪ್ಯಾಷನಿಂದ ಬಂದಿರೋದ್ರಿಂದ ನಾವು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಅಂತ ಒಂದೇ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಅಗೇನ್ ವಿ ಕೇಮ್ ಟುಗೆದರ್, ಒಂದು ಚಿಕ್ಕ ಶೋಗಳನ್ನ ಶುರು ಮಾಡಿದ್ವಿ. ಫಂಡಿಂಗ್ನ ಐ ಟೋಲ್ಡ್ ಥ್ಯಾಂಕ್ಸ್ ಟು ಅವರ್ ಇನ್ವೆಸ್ಟರ್ಸ್, ಅಡಿಷ್ನಲ್ ಫಂಡಿಂಗ್ ತೊಗೊಂಬಂದು ಒಂದು ಚಿಕ್ಕ ಶೋಯಿಂದ ಶುರು ಮಾಡಿದ್ದು. ನೀವು ಇಲ್ಲಿ ನೋಡಿರೋ ಪ್ರಕಾರ ಏನಾಯಿತು, ನಾವು ಫಸ್ಟ್ ಟೈಮ್ ನಮಗೇನಂದರೆ ನಮಗೇನು ಕಳ್ಕೊಳ್ಳೋಂಥದ್ದು ಏನೂ ಇರಲಿಲ್ಲ. ಸೊ ಯಾಕಂದರೆ ವಿ ಆರ್ ಜಸ್ಟ್ ಕೋವಿಡ್ ಬಂದಮೇಲೆ ಕಂಪ್ಲೀಟ್ ಝೀರೋ ಆಗಿದ್ವಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ವಿತ್ ನಾರಿಗೊಂದು ಸೀರೆ ಅನ್ನೋದು ಲೈವ್ ಶೋ ಇರ್ಬೋದು, ಅಥವಾ 65 ಎಪಿಸೋಡ್ಸ್ದು ಒಂದು ಸೀರೀಸ್ ಥರ ಮಾಡಿದ್ವಿ. ಹೆಂಗೆ ನಾವು OTTನಲ್ಲಿ ಸೀರೀಸ್ ಬರುತ್ತೆ, ಅದೇ ರೀತಿ ನಮ್ಮದು ಒರಿಜಿನಲ್ ಸ್ಟೋರೀಸ್ನ ಹೆಂಗೆ ಡೈರೆಕ್ಟರ್ಸ್ನ ಕರೆಸ್ಬಿಟ್ಟು ಒಂದು 5-6 ಸೀರೀಸ್ ಮಾಡಿಸ್ತೀವಿ.
ಸೊ ಅದು ಬರ್ತಾ ಬರ್ತಾ ಸಕ್ಸಸ್ ಆಗ್ತಾ ಬಂತು. ನಮ್ಮ ರೇಟಿಂಗ್ ಏನಿತ್ತು ಅದೊಂದು 50% 60% ಇನ್ಕ್ರೀಸ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಓಕೆ ನಮ್ಗೆ ಧೈರ್ಯ ಬಂತು, ಓಕೆ ಸಮಥಿಂಗ್ ಐ ವರ್ಕ್ ಆನ್, ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ರೆ ಇಟ್ ವಿಲ್ ವರ್ಕ್ ಅಂತ. ಅದೇ ರೀತಿ ನಮ್ಮ ಡಿಸ್ಟ್ರಿಬ್ಯೂಷನು ಅಷ್ಟೇ, ನಮ್ಮ ಡಿಸ್ಟ್ರಿಬ್ಯೂಷನ್ ವಿ ಆರ್ ಓನ್ಲಿ 50% ವೆನ್ ವಿ ಸ್ಟಾರ್ಟೆಡ್. ಇವತ್ತು ಥ್ಯಾಂಕ್ಸ್ ಟು ದ ಸಪೋರ್ಟ್ ಆಫ್ ನಮ್ಮ ವಿನಾಯಕ್ ಸರ್ ಇಲ್ಲೇ ಎಲ್ಲೋ ಇದ್ದಾರೆ. ಸೊ ಹೀ ಈಸ್ ದ ಒನ್ ಹೂ ಹ್ಯಾಂಡಲ್ಸ್ ಡಿಸ್ಟ್ರಿಬ್ಯೂಷನ್. ಅವರ್ಸ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ ಅಕ್ರಾಸ್ ಕರ್ನಾಟಕ. ನೀವು ಯಾವುದೇ ಮನೆಗೆ ಹೋಗಿ ಕೇಬಲ್ಲು ಅಥವಾ DTH ಏನೇ ಇದ್ರೂ ನಮ್ಮ ಚಾನೆಲ್ ಅವೈಲೇಬಲ್ ಇದೆ. ಸೊ ವಿ ಆರ್ ಎನ್ಶೂರ್ಡ್ ದಟ್ 100% ಡಿಸ್ಟ್ರಿಬ್ಯೂಷನ್ ಇದೆ ಅಕ್ರಾಸ್ ಕರ್ನಾಟಕ ಅಲ್ಲಿ. ಆಮೇಲೆ ಎನಿ ಅದರ್ ಎಂಟರ್ಟೈನ್ಮೆಂಟ್ ಚಾನೆಲ್ ಥರ ನಾವು 6 hours ಆಫ್ 4-5 hours ಆಫ್ ಸೀರಿಯಲ್ಸ್ ಮಾಡ್ತಾಯಿದ್ದೀವಿ, ನಾನ್ ಫಿಕ್ಷನ್ ಶೋಸ್ ಮಾಡ್ತಾಯಿದ್ದೀವಿ, ಆಮೇಲೆ ನಾನ್ ಪ್ರೈಮ್ ಟೈಮಲ್ಲಿ ಹಲವಾರು ಶೋಗಳೆಲ್ಲ ಮಾಡ್ತಾಯಿದ್ದೀವಿ. ಇದೆಲ್ಲ ಏನಂದರೆ ಇದಕ್ಕೆಲ್ಲ ಕಾರಣ ಒಂದೇನೆಂದರೆ ಒಂದು ದ ಸಪೋರ್ಟ್ ಆಫ್ ದ ಡೈರೆಕ್ಟರ್ಸ್ ಆ್ಯಂಡ್ ದ ಗ್ರೇಟ್ ಟೀಮ್ ವಾಟ್ ವಿ ಹ್ಯಾವ್ ಇನ್ ಸಿರಿ ಕನ್ನಡ. ಸಿರಿ ಕನ್ನಡನಲ್ಲಿ ನಮ್ಮ ಟೀಮ್ ನೋಡಿದ್ರೆ ವಿ ಆರ್ ದ ಸ್ಟ್ರೆಂತ್ ಇಸ್ ದ ನಂಬರ್ ಆಫ್ ಪೀಪಲಲ್ಲಿ ಕಮ್ಮಿ ಜನ ಇದ್ರೂ ದಿಸ್ ಯಂಗ್ ಟೀಮ್ ವಿಚ್ ಇಸ್ ನಾಟ್ ಸೋ ಎಕ್ಸ್ಪೀರಿಯನ್ಸ್ ಲೈಕ್ ಎನಿವೇರ್ ಎಲ್ಸ್, ಬಟ್ ನಮ್ಮ ಟೀಮ್ ಏನಿದೆ ದೇ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ದ ವರ್ಕ್. ಸೊ ಹಾಗಾಗಿ ದ ಎಫರ್ಟ್ ಆಫ್ ಟೀಮ್ ವರ್ಕ್, ದ ಸಪೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಅವರ್ ಪ್ಯಾಷನ್ ಟು ಅಚೀವ್ ಸಮಥಿಂಗ್ ಅನ್ನೋದೇನಿದೆ ಅದರಿಂದ ನಾವು ಇವತ್ತು 6 years ಕಂಪ್ಲೀಟ್ ಆಗಿದೆ. ಆ್ಯಂಡ್ ಬಟ್ ವಿ ಆರ್ ನಾಟ್ ಇನ್ ದ ಸ್ಯಾಟಿಸ್ಫೈಡ್. ನಂದು 6 years ಇಸ್ ಇಟ್ಸ್ ನಾಟ್ ಎ ಲಾಂಗ್ ಜರ್ನಿ, ಬಟ್ ಇನ್ನು ನಾವು ತುಂಬ ಹಲವಾರು ವರ್ಷ ಇನ್ನು ದೊಡ್ಡ ಮಾಡಬೇಕು ಅಂತಿದ್ದೀವಿ. ಸೊ ಈಗ 7th yearಗೆ ವಿ ಹ್ಯಾವ್ ಎ ಬಿಗ್ ಪ್ಲ್ಯಾನ್ಸ್ ಟು ಡೂ. ಅಂದರೆ ಈಗ 6 yearsಲ್ಲಿ ನಾವೇನು ಮಾಡಿದ್ದೀವಿ, ಟ್ರೆಡಿಷ್ನಲ್ ಆಗಿ ಸೀರಿಯಲ್ಸ್ ಇರ್ಬೋದು, ನಾನ್ ಫಿಕ್ಷನ್ ಶೋಸ್ ಇರ್ಬೋದು, ಅಥವಾ ಲೈವ್ ಶೋಸ್ ಇರ್ಬೋದು, ಕುಕ್ಕರಿ, ಡಿವೋಷ್ನಲ್ ಹಲವಾರಿದೆ. ಈಗ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ನಮ್ಮ ಕಡೆಯಿಂದ 5 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಹೀಸ್ ಬ್ಲೆಸ್ಸಿಂಗ್ಸ್ ಇಸ್ ದೇರ್. ಸೊ ಅದರ ಮಲ್ಟಿಪಲ್ ಶೋಸ್ ಮಾಡ್ತಾ ಇದ್ದೀವಿ ಆ ರೀತಿ. ಈಗ ನೆಕ್ಸ್ಟ್ 7th yearಗೆ ವಿ ಥಾಟ್ ವಿ ವಾಂಟ್ ಟು ಡೂ ಸಮಥಿಂಗ್ ಬಿಗರ್ ದೆನ್ ವಾಟ್ ವಿ ಆರ್. ಇಲ್ಲಿವರೆಗೂ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದನ್ನು ಅನೌನ್ಸ್ ಮಾಡೋಕ್ಕೋಸ್ಕರನೂ ಒನ್ ಈಸ್ ನಾವು 6th year ನಾವು ಏನು 6 year ಏನು ಕಂಪ್ಲೀಟ್ ಆಗಿದೆ ಅದನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಗಿತ್ತು. ಪ್ಲಸ್ 7th year ನಮ್ದು ಏನು ದೊಡ್ಡ ಪ್ಲ್ಯಾನ್ ಏನಿದೆ ಅನ್ನೋದನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡಿದ್ದೀವಿ. ಸೊ 7th year ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇಸಿಕಲಿ ಜಸ್ಟ್ ಒನ್ ಲೈನಲ್ಲಿ ಹೇಳಬೇಕು ಅಂದರೆ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾವು ಕಂಟೆಂಟ್ ಬೆಂಗಳೂರಲ್ಲಿ ಕೂತ್ಕೊಂಡು ಕಂಟೆಂಟ್ ಮಾಡಿ ಅಕ್ರಾಸ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ, ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ, ಡಿಸ್ಟ್ರಿಬ್ಯೂಷನ್ 100% ವಿಲ್ ಇನ್ಶೂರಿಂಗ್ ದಟ್ ಇಟ್ ಇಸ್ ಕಮಿಂಗ್ ವೆಲ್ ಅಂತ. ಇವಾಗ ನಾವೇನು ಡಿಸೈಡ್ ಮಾಡಿದ್ವಿ, ಡಿಸೈಡೆಡ್ ಟು ಗೋ ಟು ದ ಎವ್ರಿ ಡಿಸ್ಟಿಕ್ಗೆ. ಇನ್ಮೇಲೆ ನಾವು ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ಕಿಂದ ಹೋಗಿ ಅಲ್ಲೇ ಶೋಸ್ ಮಾಡಿ, ಅಲ್ಲೇ ಪ್ರೋಗ್ರಾಮ್ ಮಾಡಿ, ಲೋಕಲ್ ಜನಕ್ಕೆ ಇನ್ವಾಲ್ವ್ ಮಾಡಿ ಪ್ರೋಗ್ರಾಮ್ ಮಾಡಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ದಟ್ ವಿಲ್ ಬಿ ದ ನೆಕ್ಸ್ಟ್ ಮೋಟೋ ಫಾರ್ ಸಿರಿ ಕನ್ನಡ. ನೆಕ್ಸ್ಟ್ ಇಯರಲ್ಲಿ ಈ ಶೋಗಳು ನಡೀತಾ ಇರುತ್ತೆ, ಅದ್ರ ಜೊತೆಯಲ್ಲಿ ಇದು ಒಂದು ಜನಕ್ಕೆ ರೀಚ್ ಆಗುವಂಥ ಆ್ಯಕ್ಟಿವಿಟಿ ಮಾಡಿ ಜನಕ್ಕೆ ಮ್ಯಾಕ್ಸಿಮಮ್ ಇದು ಮಾಡೋಣ ಅಂತ ಒಂದಿದೆ. ಸೊ ಅದು ಫರ್ದರ್ ಡೀಟೇಲ್ಸ್ನ ಒಂದು AV ಪ್ಲೇ ಮಾಡ್ತೀವಿ, AVನಲ್ಲಿದೆ ಅದು. ಒಂದ್ಸತಿ ಪ್ಲೀಸ್ ನೋಡಿ ಅದನ್ನು. ಹೋ ನಮಃ ಹರಿ ಓಂ. ಇಲ್ಲಿ ನಡೆಯತಕ್ಕಂಥ ಎಲ್ಲ ಕಲಾವಿದರು, ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಈ ಒಂದು ಶುಭ ದಿವಸ ಸಿರಿ ಕನ್ನಡ ವತಿಯಿಂದ ನಡೀತಾ ಇರೋಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಚಾನಲ್ ಎಲ್ಲ ವ್ಯವಸ್ಥಾಪಕರಿಗೆ ನಾನು ನಮಸ್ಕರಿಸ್ತಾ, ನಾನು ಈ ಮೀಡಿಯಾಗೆ ಬಂದು ಸುಮಾರು 14 ವರ್ಷ ಆಯಿತು. ಎಲ್ಲ ಚಾನಲ್ಲು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆದರೆ ಸಿರಿ ಕನ್ನಡದಲ್ಲಿ 4.5 ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಕೊಡ್ತಾಯಿದ್ದೀನಿ. ಇದೊಂದೇ ಚಾನಲ್ನ ನಾನು 4.5 ವರ್ಷ ಕಾರ್ಯಕ್ರಮ ಕೊಡ್ತಾ ಇರೋದು. ಈ ಒಂದು ನನ್ನ ಕಾರ್ಯಕ್ರಮದ ಪ್ರಯಾಣ ಹೇಗಿತ್ತಂತಂದರೆ, ಭಾಳ ವಿಶೇಷವಾದಂಥ ಒಂದು ವಾತಾವರಣ ಸಿರಿ ಕನ್ನಡ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜ್ಮೆಂಟ್ ಕೂಡ ಭಾಳ ವಿಶೇಷವಾದಂಥ ಎಂಕರೇಜ್ಮೆಂಟನ್ನು ನನಗೆ ಕೊಟ್ಟಿದ್ದರಿಂದ ಬಹುಶಃ ಈ 4 ವರ್ಷ ಈ ಚಾನಲಲ್ಲಿ ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು. ಸಿರಿ ಕನ್ನಡ ಈಗ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೆ. ನಾನು ಕಂಡಂಥ ಅನುಭವ, ಸಿರಿ ಕನ್ನಡ ಮನರಂಜನೆ ಕಾರ್ಯಕ್ರಮ ಕೊಡುವಂಥ ಚಾನಲ್ ಇತ್ತು. ಜೊತೆಗೆ ಈಗ ಅವರು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜನಗಳನ್ನು ಸ್ಪಂದಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಮನುಷ್ಯನಿಗೆ ಮನರಂಜನೆ ಜೊತೆಗೆ ಆಧ್ಯಾತ್ಮಿಕನೂ ಬೇಕು. ಇವತ್ತಿನ ಕಲಿಯುಗದಲ್ಲಿ, ಈಗಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹದ ಮೇಲೆ ಕಾಲಿಟ್ಟ, TV, ಕ್ಯಾಮ್ರಾ ಎಂತಿಂಥದ್ದೆಲ್ಲ ಕಂಡುಹಿಡಿದಿದ್ದಾನೆ. ಎಷ್ಟೋ ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಎಲ್ಲ ರಿಪೋರ್ಟು ನಾರ್ಮಲ್ ಇರುತ್ತೆ, ಪೇಷಂಟ್ ನರಳ್ತಾ ಇರ್ತಾನೆ. ಕೆಲವೊಂದು ವಿಶೇಷ ಬಾಧೆಗಳಿದೆ, ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ನರಳುವಂಥದ್ದು. ಇವತ್ತು ಸೈನ್ಸ್ ಅದಕ್ಕೇನು ಔಷಧಿ ಕಂಡುಹಿಡಿಯೋಕ್ಕಾಗಿಲ್ಲ. ಈ ರೀತಿ ಇದ್ದಾಗ ಅದಕ್ಕೆ ಆದಂಥ ಒಂದು ರೆಮಿಡಿ ಇದೆ, ಅದು ಸ್ಪಿರಿಚುಯಾಲಿಟಿನಲ್ಲಿ.
ನಾವು ಮನೆಗೊಬ್ಬ ಮಾಂತ್ರಿಕನಾಗಬೇಕು ಮಂತ್ರಶಕ್ತಿಯಿಂದ, ಮನೆಗೊಬ್ಬ ಮುದ್ರೆ ಮಾಡಿ ಮಾಡಿ ಮುದ್ರಕನಾಗಬೇಕು, ಯಂತ್ರಗಳು ಬರೋದು ಯಾಂತ್ರಿಕನಾಗಬೇಕು, ತಂತ್ರ ಮಾಡಿ ಒಬ್ಬ ತಾಂತ್ರಿಕನಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಮನೆಗೊಬ್ಬ ವೈದ್ಯನಿರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಔಷಧಿ ರಹಿತ, ಔಷಧಿ ಇಲ್ಲದೇ ಈ ಸಮಾಜದಲ್ಲಿ ಬದುಕೋದು ಹೇಗೆ ಅನ್ನೋ ಒಂದು ವಿಚಾರನ ಜೀವನಾಮೃತ ಅನ್ನೋ ಕಾರ್ಯಕ್ರಮದ ಮುಖಾಂತರ ನಾನು ಸಿರಿ ಕನ್ನಡದ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ಡ್ರಗ್ಲೆಸ್ ಥೆರಪಿ, ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ ಅಂಥೇಳಿ ನಮ್ಮ ಯುಗಗಳಿಂದಲೂ ಋಷಿಮುನಿಗಳು, ಆಗಿನ ಕಾಲದ ಸೈಂಟಿಸ್ಟ್ಗಳು, ಋಷಿಗಳು ಅದನ್ನು ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅದು ನಶಿಸ್ತಾ ಹೋಗ್ತಾ ಇತ್ತು. ಅದನ್ನು ಬೆಳಕಿಗೆ ತರಲಿಕ್ಕೆ ಸಿರಿಕನ್ನಡನಿಗೆ ಭಾಳ ಉತ್ತೇಜನ ಮಾಡಿ ಪ್ರತಿದಿನ ಬೆಳಗ್ಗೆ 8ರಿಂದ 9 ಗಂಟೆ ತನಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶನಿವಾರ ಲೈವ್ ಇರುತ್ತೆ. ಈ ಲೈವಲ್ಲಿ 5,000 to 6,000 ಜನ ಹಿಟ್ ಆಗುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ, ಲೈವ್ ಕಾರ್ಯಕ್ರಮದಲ್ಲಿ. ಮನೋರಂಜನೆ ಒಂದೇ ಸಾಲದು, ಅವನ ಭೌತಿಕ ಮತ್ತು ಸ್ಪಿರಿಚುವಲ್ ಪವರ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲಬಾಧೆ ನಿವಾರಣೆಗೆ ಯಾವ ಮೆಡಿಷನ್ನು ಇಲ್ಲ. ಎಷ್ಟೋ ಕಾಯಿಲೆಗಳಿಗೆ ಮೆಡಿಷನ್ ಕೊಟ್ಟರು ವಾಸಿ ಆಗ್ತಿಲ್ಲ. ಎಷ್ಟೇ ಕೋಟಿ ಆಸ್ತಿ ಇದು ಕೂಡ ನೆಮ್ಮದಿ ಇಲ್ಲ. ಈ ಥರ ಈ ಸಮಸ್ಯೆಗಳಿಗೆ ಯಜ್ಞ ಯಾಗಾದಿಗಳಿಂದ, ಮುದ್ರಾ ಮಂತ್ರದಿಂದ ಒಂದು ಸೊಲ್ಯೂಷನ್ ಇದೆ ಅನ್ನೋದು ತೋರಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಯಜ್ಞಗಳನ್ನು ಮಾಡ್ತೇವೆ. ಹೋಮ ಥೆರಪಿ ಅನ್ನೋದು ಹೀಲಿಂಗು. ಅದರಲ್ಲಿ ಮಂತ್ರ, ತಂತ್ರ, ಯಂತ್ರ ಮತ್ತು ಅಗ್ನಿಗಳ ಮೂಲಕ ಸಾಲಬಾಧೆ ನಿವಾರಣೆ, ನಮ್ಮ ಎಲ್ಲ ಮಾನಸಿಕ ದೈಹಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಇದು 12 ಜಿಲ್ಲೆಗಳಲ್ಲಿ ಕೂಡ ನಡೆಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸಾಲಬಾಧೆಗೆ, ಆರೋಗ್ಯಕ್ಕೆ ಮತ್ತು ಹಲವಾರು ಪರ್ಸ್ನಲ್ ಸಮಸ್ಯೆಗಳಿಗೆಲ್ಲ ಒಂದು ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಳ್ಳುವಂಥದ್ದು, ವಿಜ್ಞಾನಕ್ಕೂ ಮೀರಿದಂಥದ್ದು, ಅದನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಅದನ್ನು ಮುಂದಿನ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕವಾಗಿ ಒಂದು ಹೋಮ ಸೈಂಟಿಫಿಕ್ಕಾಗಿ ಏನು ಬೆನಿಫಿಟ್ಸ್ ಕೊಡುತ್ತೆ, ಅದರಿಂದ ಏನು ಲಾಭ ಅನ್ನೋದನ್ನು ಸೈಂಟಿಫಿಕ್ಕಾಗಿ ಮುದ್ರಾ, ಮಂತ್ರ, ಯಂತ್ರ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ, ತಂತ್ರ ಟೆಕ್ನಾಲಜಿ, ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಮಂತ್ರ ಪ್ಯಾಟರ್ನ್ ರೆಕಗ್ನಿಷನ್ ಮಾಡುತ್ತೆ, ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ವರ್ಕ್ ಆಗ್ತಿತ್ತು ಹಿಂದಿನ ಕಾಲದಿಂದ. ಅದನ್ನು ಈ ರೂಪದಲ್ಲಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ, ನಮ್ಮ ಸಿರಿ ಕನ್ನಡದ ಎಲ್ಲ ವ್ಯವಸ್ಥಾಪಕರಿಗೂ ಉದ್ಯೋಗಿಗಳಿಗೂ ಎಲ್ರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಇದು ಇನ್ನೂ ಕಲಿಯುಗ ಇರೋವರೆಗೂ ಸಿರಿ ಕನ್ನಡ ಕಾರ್ಯಕ್ರಮ ಪ್ರಜ್ವಲಿಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ ಸರ್.